ಧನುರಾಶಿ ಮನೆಗೆ ಸ್ನೇಹಿತರಾಗಲಿ ಬಂಧುಗಳಾಗಲಿ ಬರಬಹುದು. ಸ್ವಾಭಾವಿಕವಾಗಿ ಏನೇ ಕೆಲಸಗಳು ಒತ್ತಡಗಳಿದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಆ ಸ್ನೇಹಿತರ ಬಂಧುಗಳ ಜೊತೆಯಲ್ಲಿ ಕಾಲವನ್ನು ಕಳೀತಕ್ಕಂತಹ ಒಂದು ಅವಕಾಶ ನಿಮಗೆ ಸಿಕ್ಕುವಂಥದ್ದು. ಮಾರ್ಕೆಟಿಂಗ್ ಸಂಬಂಧಿತ ಕೆಲವು ಕೆಲಸಗಳಲ್ಲಿ ಅಪಯಶಸ್ಸು, ನಿಮ್ಮ ಪ್ರಯತ್ನಗಳು ಏನೂ ಫಲಿಸೋದಿಲ್ಲ, ನಿರಾಸೆ ಅನ್ನುವಂಥದ್ದು ಮನೆ ಮಾಡುತ್ತೆ. ಬಾಂಧವ್ಯ ಏನಿದೆ ಅದು ತುಂಬ ದುರ್ಬಲವಾಗಿರತಕ್ಕಂಥದ್ದಾಗಿರುತ್ತೆ. ಬಂಧುಗಳ ಜೊತೆಯಲ್ಲಿ ಯಾವ ರೀತಿಯ ಒಂದು ಒಡನಾಟ ಇರಬೇಕೋ ಅಷ್ಟರ ಮಟ್ಟಿಗೆ ಪರಿಪೂರ್ಣವಾಗಿಲ್ಲದೆ ಅದು ದೌರ್ಬಲ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ನಾವೇ ನಿಮ್ಮ ಮನೆಗೆ ಬರಬೇಕಾ ಹುಡುಕೊಂಡು ಅಂತ ಹೇಳಿ ಬಂಧುಗಳೇನಾದರೂ ಕೇಳಿದರೆ ಉತ್ತರ ನಿಮ್ಮ ಹತ್ರ ಇರೋದಿಲ್ಲ. ಇದರ ಅರ್ಥ ಏನು ಅಂತಂದರೆ, ನೀವು ಅದನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಇಲ್ಲ ಅಥವಾ ತಾತ್ಸಾರ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಯಾರನ್ನಾರು ನೋಡಿದಾಗ ಬಹಳ ಆಸಕ್ತಿಯಿಂದ ಮಾತಾಡಿಸುವಂಥದ್ದು, ಬೇರೆ ಸಮಯದಲ್ಲಿ ಅವರ ಜ್ಞಾಪಕವೂ ಇರೋದಿಲ್ಲ ಅಂತ ಹೇಳಿದ ಹಾಗೆ ಆಗಬಹುದು ಅಂತ ಅರ್ಥ. ವಿದ್ಯಾರ್ಥಿಗಳು, ನೌಕರರು ತುಂಬ ಪರಿಶ್ರಮವನ್ನು ಪಡಬೇಕಾದಂತಹ ದಿವಸ. ನಿರೀಕ್ಷೆ ಮಾಡಿದಷ್ಟು ಫಲ ಈ ದಿವಸ ಸಿಕ್ಕೋದಿಲ್ಲ. ನಕಾರಾತ್ಮಕವಾದಂತಹ ಆಲೋಚನೆಗಳಿಂದ ಕೆಲಸದ ಗುಣಮಟ್ಟ ಹಾಳಾಗುತ್ತೆ. ಮನಸ್ಸಿಗೆ ಸರಿ ತಪ್ಪುಗಳ ವಿವೇಕವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟರೂ ಕೂಡ ಯಾವುದೇ ರೀತಿಯ ಅನುಕೂಲ ಇಲ್ಲ, ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಬೇಕು. ಸ್ಥಾನಪಲ್ಲಟಕ್ಕೂ ಈ ದಿವಸ ಅವಕಾಶ ಇರತಕ್ಕಂಥದ್ದು. ಪ್ರೇಮಿಗಳಿಗೆ ಹಲವಾರು ಅಡೆತಡೆಗಳು, ಸವಾಲುಗಳು, ಆದರೆ ಅದನ್ನೆಲ್ಲ ನಿಭಾಯಿಸ್ತಕ್ಕಂತಹ ಒಂದು ಯೋಗ ಅಥವಾ ಶಕ್ತಿ ನಿಮ್ಮಲ್ಲಿ ಇರುವಂಥದ್ದು. ಉದ್ಯೋಗ ಬದಲಾವಣೆಗೆ, ವೃತ್ತಿ ಬದಲಾವಣೆಗೆ ಅವಕಾಶಗಳಾಗ್ತಕ್ಕಂಥದ್ದು. ನಿಮ್ಮ ಹತ್ತಿರದವರ ಬಗ್ಗೆ ಕಾಳಜಿಯನ್ನು ವಹಿಸಿ. ಯಾರು ನಿಮಗೆ ತುಂಬ ಆಪ್ತರೋ ಅಥವಾ ತುಂಬ ಆತ್ಮೀಯರೋ ಅವರ ಬಗ್ಗೆ ಗಮನ ಇರಲಿ ಅಂತ ಅರ್ಥ. ಬೇರೆಯವರ ತಪ್ಪುಗಳನ್ನು ಹೆಕ್ಕಿ ತೋರಿಸೋಕ್ಕಿಂತಲೂ ಹೆಚ್ಚಾಗಿ ಸೂಕ್ತವಾದಂತಹ ಸಲಹೆಗಳನ್ನು ಕೊಡಿ. ಅಲ್ಲಿ ಪರಿವರ್ತನೆ ಆಗಲಿ. ಕೇವಲ ತಪ್ಪನ್ನು ಸಮಾಜಕ್ಕೆ ತೋರಿಸ್ತಕ್ಕಂತಹ ಕೆಲಸಗಳು ಬೇಡ ಅಂತ ಅರ್ಥ. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಸ್ನೇಹಿತರು ಬಂಧುಗಳಲ್ಲಿ ವಿಶ್ವಾಸ ಗಟ್ಟಿಯಾಗ್ತಕ್ಕಂಥದ್ದು. ಸಾಮಾಜಿಕ ವಲಯ ಹೆಚ್ಚಾಗ್ತಕ್ಕಂಥದ್ದು. ಇವತ್ತಿನ ಭಾಷೆ ಅಂತಂದರೆ ನಿಮ್ಮ ನೆಟ್ವರ್ಕ್ ಏನಿದೆ ಅದು ವಿಸ್ತಾರವಾಗ್ತಕ್ಕಂಥದ್ದಾಗುತ್ತೆ. ಸರ್ಕಾರಿ ಕೆಲಸಗಳು ಏನೇ ಇದ್ದರೂ ಕೂಡ ಪೂರ್ಣವಾಗ್ತಕ್ಕಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಮಿತಿಮೀರಿದಂತಹ ಅನಾಹುತಗಳು ಅಥವಾ ತಪ್ಪುಗಳು ಅಥವಾ ನಷ್ಟವೋ ಅವೆಲ್ಲವೂ ಕೂಡ ಆಗುವಂಥದ್ದು ನಿಮ್ಮ ಒಂದು ಮಾತಿನಿಂದ, ನಿಮ್ಮ ಒಂದು ಉಪಸ್ಥಿತಿಯಿಂದ ತಪ್ಪಬಹುದು, ಅಲ್ಲಿಗೆ ಒಳ್ಳೆಯದಾಗಬಹುದು, ಆಪತ್ತಿನಿಂದ ಹೊರಬರಬಹುದು ಅನ್ನುವಂತಹ ಅರ್ಥ. ಶತ್ರುಗಳ ಮೇಲೆ ಹಿಡಿತವನ್ನು ಸಾಧಿಸ್ತೀನಿ ಅಂತ ಹೇಳಿ ವಿಫಲರಾಗ್ತೀರಿ. ಅದು ಎಲ್ಲ ಕ್ಷೇತ್ರಕ್ಕೂ ಕೂಡ ಅನ್ವಯವಾಗ್ತಕ್ಕಂಥದ್ದು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಾರ್ವಜನಿಕವಾದಂತಹ ಕೆಲಸಗಳಲ್ಲಿ, ಸಾರ್ವಜನಿಕ ಸ್ಥಳದಲ್ಲಿ ಕಾಣಿಸ್ಕೊಳ್ಳದೇ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ನಿಮ್ಮ ಯೋಗಕ್ಷೇಮಕ್ಕೋಸ್ಕರವಾಗಿ ಈ ಸಲಹೆ. ಅದು ನಿಮ್ಮ ಕ್ಷೇಮಕ್ಕೆ. ಏಕಾಂತದಲ್ಲಿ ಕುಳಿತು ಆತ್ಮಾವಲೋಕನವನ್ನು ಮಾಡಿಕೊಳ್ಳಬಹುದು. ನನ್ನ ಜೀವನದ ಹಾದಿ ಏನು, ನನ್ನ ನಿರ್ಧಾರಗಳೇನು, ಮುಂದಿನ ನನ್ನ ಜೀವನ ಹೇಗೆ ಇತ್ಯಾದಿಗಳನ್ನು. ಆದರೆ ನೀವು ಮಾಡೋದಿಲ್ವೇ? ಅದು ಯಾವ ಉತ್ತರವೂ ಕೂಡ ಇಲ್ಲದೆ ಇರುವ ಹಾಗೆ ನಿಮ್ಮನ್ನು ಮಾಡುತ್ತೆ. ವ್ಯವಹಾರದಲ್ಲಿ ದುರ್ಬಲವಾದಂತಹ ಅಂಶಗಳು ಇದ್ದೇ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕು, ಅವನ್ನು ತೆಗೆದು ಹಾಕಬೇಕು, ಸರಿಯಾದ್ದನ್ನು ನೀವು ಗಮನಿಸಬೇಕಾಗತ್ತೆ. ತುಂಬ ಶಿಸ್ತುಬದ್ಧವಾಗಿರಬೇಕು ಅಂತ ಹೇಳಿ ಆಲೋಚನೆ ಮಾಡ್ತೀರಿ, ಆದರೆ ಆಗೋದಿಲ್ಲ. ಕೊನೆಯ ಪಕ್ಷ ಆಲೋಚನೆಯಾದರೂ ಬಂತಲ್ಲ ಅಂತ ಹೇಳಿ ಸಮಾಧಾನ ಪಟ್ಕೊಳ್ಬೇಕು. ನಿಮಗೆ ಬೇಕಾದಷ್ಟು ವಿರಾಮದ ಸಮಯ ಇದೆ, ಆದರೂ ಕೂಡ ಅದನ್ನೆಲ್ಲ ವ್ಯರ್ಥ ಮಾಡಿಕೊಳ್ತೀರಿ. ಯಾವ ಸಾಧನೆಗೂ ಕೂಡ ಮನಸ್ಸು ನಿಮಗೆ ಅವಕಾಶವನ್ನು ಕೊಡೋದಿಲ್ಲ. ಪ್ರೇಮಿಗಳಲ್ಲಿ ಪರಸ್ಪರವಾದಂತಹ ಜಗಳ ಉದ್ದೇಶಪೂರ್ವಕವಾಗಿ ಆಗತ್ತೆ ಅನ್ನುವಂಥದ್ದು ಬಹಳ ವಿಚಿತ್ರವಾಗಿದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.